ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೌಚಾಲಯದ ಗೋಡೆ ಕೊರೆದು ಬ್ಯಾಂಕ್ ದರೋಡೆಗೆ ಯತ್ನಿಸಲಾಗಿದೆ. ಅಂಕೋಲಾ ತಾಲೂಕಿನ ಸುಂಕಸಾಳ ಗ್ರಾಮದಲ್ಲಿರೋ ಬ್ಯಾಂಕ್ ಆಫ್ ಬರೋಡಾ ಶಾಖೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಲಾಗಿದೆ. ಇದಕ್ಕಾಗಿ ಬ್ಯಾಂಕ್ ಹಿಂಭಾಗದ ಶೌಚಾಲಯದ ಗೋಡೆ ಕೊರೆದು ಸ್ಟ್ರಾಂಗ್ ರೂಮ್ ಗೋಡೆ ಒಡೆಯಲು ಯತ್ನಿಸಿದ್ದಾರೆ. ಆದರೆ ಗೋಡೆ ಒಡೆಯಲಾಗದೆ ಕಳ್ಳರು ವಾಪಸ್ ಹೋಗಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅವರಿಬ್ರು ಗಂಡ ಹೆಂಡತಿ. ಪೊಲೀಸ್ ಪೇದೆಯನ್ನ ಮದುವೆಯಾಗಿದ್ದ ಆಕೆ ಸುಖ ಸಂಸಾರದ ಕನಸು ಕಂಡಿದ್ಲು. ಆದ್ರೆ ಅದೇ ಪತ್ನಿ ಪತಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾಳೆ. ಅಷ್ಟಕ್ಕೂ ನಟ ದರ್ಶನ್ ಸ್ಟೈಲ್ನಲ್ಲಿ ಕಳಿಸಿರೋ ಅದೊಂದು ಮೆಸೇಜ್ ಇಬ್ಬರ ನಡುವೆ ಕಲಹಕ್ಕೆ ಕಾರಣವಾಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದು ದರ್ಶನ್ ರ ಡೆವಿಲ್ ಸಿನಿಮಾದ ಹಾಡಿನ ಸಾಲು. ಅಷ್ಟೇ ಅಲ್ಲ, ದರ್ಶನ್ ರ ಎವರ್ ಗ್ರೀನ್ ಡೈಲಾಗ್. ಇದೇ ಡೈಲಾಗ್ ಅನ್ನೇ ಬಳಸಿ ಈ ಪಾಪಿ ತನ್ನ ಪತ್ನಿಗೆ ಟಾರ್ಚರ್ ಕೊಡ್ತಿರೋ ಆರೋಪ ಕೇಳಿಬಂದಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಪತ್ನಿಗೆ ಮೆಸೇಜ್. ಪೊಲೀಸ್ ಕಾನ್ಸ್ಟೇಬಲ್ ವಿರುದ್ಧ ಕಿರುಕುಳದ ಆರೋಪ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ಮಚ್ಚೇಂದ್ರ ಬೆಂಗಳೂರಿನ ಮೈಕೋ ಲೇಔಟ್ ಟ್ರಾಫಿಕ್ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದೇ ಮಚ್ಚೇಂದ್ರ 2022ರಲ್ಲಿ ಸೀನಾಬಾಯಿಯನ್ನ ಮದುವೆಯಾಗಿದ್ದ. ಬೆಂಗಳೂರಿನಲ್ಲೇ ವಾಸವಾಗಿದ್ದ ದಂಪತಿ ನಡುವೆ ಮನಸ್ತಾಪ ಉಂಟಾಗಿದೆ. 19 ತಿಂಗಳು ಜೊತೆಗಿದ್ದವನು ಕಳೆದ 15 ತಿಂಗಳಿನಿಂದ ದೂರ ಆಗಿದ್ದಾನಂತೆ. ವರದಕ್ಷಿಣೆ ಹಾಗೂ ಮಕ್ಕಳು ಆಗಿಲ್ಲ ಅನ್ನೋ ಕಾರಣಕ್ಕೆ ನಿತ್ಯ ಪತ್ನಿ ಜೊತೆ ಜಗಳ ಮಾಡ್ತಾನಂತೆ. ಕೊನೆಗೆ ಪತ್ನಿಯನ್ನ ತವರಿಗೆ ಕಳಿಸಿರೋ ಮಚೇಂದ್ರ ವಾಪಸ್ ಕರ್ಕೊಂಡು ಹೋಗಿಲ್ಲ ಅಂತ ಸೀನಾಬಾಯಿ ಆರೋಪಿಸುತ್ತಿದ್ದಾರೆ. ಕಂಪ್ಲೇಂಟ್ ನೀಡಲು ಹೋದ್ರೆ ಕೇಸು ತೆಗೆದುಕೊಳ್ಳಿಲ್ವಂತೆ. ಪೇದೆ ಬೆಂಬಲಕ್ಕೆ ನಿಂತಿದ್ಯಾ ಪೊಲೀಸ್ ಇಲಾಖೆ. ಪತ್ನಿಯಿಂದ ದೂರವಾಗಿರೋ ಮಚೇಂದ್ರ ಈಗ ದರ್ಶನ್ ಸ್ಟೈಲ್ನಲ್ಲೇ ಮೆಸೇಜ್ ಮಾಡ್ತಿದ್ದಾನೆ. ಅಶ್ಲೀಲ ಪದ ಬಳಸಿ ಪತ್ನಿಗೆ ನಿಂದಿಸಿರೋ ಪೇದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಸಂದೇಶ ರವಾನಿಸಿದ್ದಾನೆ. ನನ್ನ ಪ್ರಾಣ ಹೋದ್ರೂ ನಿನ್ನನ್ನ ಬಿಡಲ್ಲ, ನಿನ್ನ ಜೊತೆ ಸಂಸಾರ ಮಾಡಲ್ಲ ಅಂತ ವಾಟ್ಸಾಪ್ ಚಾಟಿಂಗ್ ಮಾಡಿದ್ದಾನೆ. ಹೀಗಾಗಿ ಸೀನಾಬಾಯಿ ಪೊಲೀಸರ ಮೊರೆ ಹೋಗಿದ್ದಾರೆ. ಆದರೆ ಬೀದರ್ ಪೊಲೀಸರು ದೂರು ಸ್ವೀಕರಿಸ್ತಿಲ್ವಂತೆ. ಮತ್ತೊಂದು ಮದುವೆ ಆಗಲು ಪೇದೆ ತಯಾರಿ. 30 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ದೇವೆ, ಆದರೆ ಮಚೇಂದ್ರ ಮತ್ತೊಂದು ಮದುವೆ ಆಗಲು ಸಿದ್ಧತೆ ಮಾಡಿಕೊಂಡಿದ್ದಾನೆ ಅಂತ ಸೀನಾಬಾಯಿ ಪೋಷಕರು ಆರೋಪಿಸುತ್ತಿದ್ದಾರೆ. ವರದಕ್ಷಿಣೆಗಾಗಿ ಪೀಡಿಸುವ ಪೇದೆ ವಿರುದ್ಧ ಪೊಲೀಸರು ಇನ್ನಾದರೂ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಿದೆ. ಸುರೇಶ್ ನಾಯ್ಕ್, TV9 ಬೀದರ್.